ಎಸ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಧೋಲಾವಿನಿಂದ ಹೊರಟಿದ್ದೀವಿ ಟುವರ್ಡ್ಸ್ ಹೋಮ್. ಅದೇ 900,000 ಎಲ್ಲ ಹೊಡಿಯಲ್ಲ ಇವಾಗ, ಲೈಕ್ ಕಮ್ಮಿ ಹೊಡಿತೀವಿ. ಮತ್ತೆ ಆ ಪೊಲ್ಯೂಷನ್ ಸಿಟಿಗಳಿಗೆ ಹೋಗಬೇಕು ಗುರು ಇವಾಗ ವಾಪಸ್ ಹೋಗ್ಬೇಕಾದ್ರೆ. ಶಿಟ್ಟಸ್ ಸ್ವಲ್ಪ ಬೇಜಾರು. ಇಲ್ಲಿ 1 ಲೀಟ್ರ್ ಹಾಕ್ಸ್ಕೊಂಡು ಹೋಗೋಣ. ಅದೇ ಸಿಟಿ ದಾಟ್ ಹೋಗ್ಬೇಕು ಈಗ. ಪೊಲ್ಯೂಷನ್ ಸಿಟಿನ ಗಾಡಿ ಫುಲ್ಲು ಗಾಡಿ ಎದ್ದೋಗಿದೆ, ಗಲೀಜಾಗೋಗಿದೆ. ಕ್ಲೀನ್ ಮಾಡಬೇಕು, ಮಾಡ್ಸೋಣ ಎಲ್ಲಾದರೂ ಅಂತ ಅಂದ್ಕೊಂಡ್ವಿ. ಇಲ್ಲಿ ಎಲ್ಲಿ ವಾಶ್ಗಿಂತ ಇರೋಕ್ಕೆ ತಿನ್ನೋಕ್ಕೆ ಕರೆಕ್ಟಾಗಿ ಅಂಗಡಿಗಳೇ ಇಲ್ಲ, ಸಿಕ್ಕಿದ್ರೆ ರೇರ್ ಆಗಿದೆ ಅದು. ಅದಕ್ಕೆ ವಾಶ್ ಮಾಡಿಸಿಲ್ಲ. ನೋಡೋಣ. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ನೆನ್ನೆ ತಲೆ ಬಿಸಿಲು ಹಾಕ್ಸೇ ಇಲ್ಲ ಪೆಟ್ರೋಲ್ ನಾವು. ಅಯ್ಯೋ ದೇವ್ರೆ. ನೋಡಿ ಇದೆ, ವೆಲ್ಕಮ್ ಟು ಧೋಲಾವೀರ, 5 ಕಿಲೋಮೀಟರ್. ಇಲ್ಲಿಂದ 5 ಕಿಲೋಮೀಟರ್ಸ್ ಅಷ್ಟೇ. ಪೆಟ್ರೋಲ್ ಒಂದೂವರೆ ಹಾಕೋಣ. ತಗೊತೀವಿ, ಸುಮ್ಮನೆ ಹಾಕಲ್ವಾ. ಅದೇ ಹಾಂ ಇಲ್ಲೇ ಭಯ್ಯ ಪೆಟ್ರೋಲ್ ದೇದು ಭಯ್ಯ, 3 ಲೀಟರ್ ದೇದು. ಹಾಂ, ಇದೊಂದು ಇಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂದರೆ ಶಿಟ್ ಆಗ್ತಿತ್ತು ಫುಲ್ಲು. ನೋಡಿ ಅದೇ ವೆಲ್ಕಮ್ ಟು ಧೋಲಾವೀರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ನೆನ್ನೆ ಸಂಜೆ ನೋಡಿರ್ತೀರ. ಇದೇ ನಾವಿದ್ದಿದ್ದು ಹೋಟೆಲು, ಅಲ್ಲ ರೆಸಾರ್ಟ್. ಪೆಟ್ರೋಲ್ ಹಾಕ್ಕೊಂಡು ಹೊರಡ್ತೀವಿ. ನೋಡಿ ಗಾಯ್ಸ್, ಮೊನ್ನೆ ರಾತ್ರಿ ಇದೇ ರೋಡಲ್ಲಿ ಬಂದಿದ್ದು. ಇಲ್ಲೆಲ್ಲ ಒಂದು ರೇಂಜಿಗೆ ಟ್ರೈ ಆಗಿದೆ ನೀರು. ಅದೆಲ್ಲ ಕಟ್ಟೆ ಇದೆಯಲ್ಲ, ಕರೆಂಟ್ ಕಂಬಕ್ಕಿರಬೇಕು ಈ ಹೈಟಿಗೆ ಅಂತ. ಓ ಲೆಫ್ಟ್ ಸೈಡ್ ಇಲ್ಲಿ ನೋಡಿ, ಫ್ಲೆಮಿಂಗೋಸ್. ಒರಿಜಿನಲ್ ಫ್ಲೆಮಿಂಗೋಸ್ ಹತ್ತಿರದಲ್ಲಿದೆ. ತುಂಬ ಓಡ್ತಾ ಇದೆಯಲ್ಲ ಗುರು ಫಾಸ್ಟಾಗಿ. ನಿಲ್ಲು ಗುರು, ನೀಟಾಗಿ ತೋರ್ಸೋಣ ಅಂದರೆ ಓಡೋಗ್ತಿದ್ದಾವೆಲ್ಲ ನೋಡಿ. ಸ್ಮೆಲ್ ಬರ್ತಾ ಇತ್ತು ನೀರಿಂದ. ಅದು ನಿಂತಿರೋದಲ್ಲ ನೋಡಿ, ಫ್ಲೆಮಿಂಗೋಸ್ ಅಷ್ಟೇ ಗೈಸ್. ಶಾಶ್ವತಲ್ಲೇ ಬಂದು ಪೆಟ್ರೋಲ್ ಖಾಲಿ ಆಯ್ತದೆ. ಕರೆಕ್ಟ್ ಪೆಟ್ರೋಲ್ ಬಂಕ್ ಎದುರಿಗೆ ಪೆಟ್ರೋಲ್ ಖಾಲಿ ಆಗಿದೆ. ಬಸ್ ತೋಡಾಡಲು. ಹಾಂ ಬಸ್. ಎಸ್, ಪೆಟ್ರೋಲಿಗೆ ಬರೀ 95 ಗೈಸ್. ಡೀಸೆಲಿಗೆ 90, ಪೆಟ್ರೋಲಿಗೆ ಬರೀ 95 ಅಷ್ಟೇ. ನಮಗೆ 100. ಹಾಂ ಅಲ್ಲಿ ನಮ್ಮ ಕರ್ನಾಟಕ ಹೋಲಿಸಿದ್ರೆ 10 ರೂಪಾಯಿ ಡಿಫ್ರೆನ್ಸು ಗೈಸ್. 10 ಲೀಟರ್ಸ್ ಹಿಡಿಯುತ್ತಷ್ಟೇ. ನಾನು 10ಇಂದ 11 ಲೀಟರ್ಸ್. ಒಂದೊಂದ್ಸತಿ ಯಾಕೆ 11 ಲೀಟರ್ಸ್ ಹಿಡಿಯುತ್ತಲ್ಲ, ಅದು ಹೆಂಗೆ? ಕುಚ್ ತೋ ಗಡ್ಬಡೆ ದಯಾ, ಪಕ್ಕ ಕುಚ್ ತೋ ಗಡ್ಬಡೆ. ಡೂಪ್ಲಿಕೇಟ್ ಕುರಿ ಗೈಸ್ ಎಲ್ಲ ನೋಡಿ, ಬಾಲ ನೋಡಿ ಫುಲ್ ಉದ್ದ. ಎಷ್ಟಿದೆ ಕುರಿಗಳು ಗಾಯ್ಸ್. ವಿ ಆರ್ ಬ್ಯಾಕ್ ಟು ದ ಹೈವೇಸ್. ಸಿಂಗಲ್ ರೋಡ್ ಮುಗೀತು. ಅಹಮದಾಬಾದ್ ರಾಧನ್ಪುರ್. ಅಹಮದಾಬಾದ್ 226, ರಾಧನ್ಪುರ್ 54. ಅಹಮದಾಬಾದ್ ದಾಟಿ ಹೋಗ್ಬೇಕು ನಾವು ಇವತ್ತು, ನಮ್ಮ ಡೆಸ್ಟಿನೇಷನ್ ಟುಡೇ. ಇಲ್ಲಿಂದ ಇನ್ ಫುಲ್ ಹೈವೇಸ್. ಲೆಟ್ಸ್ ಸಿ ಏನಂತ ನೋಡೋಣ ಗೈಸ್. ನೋಡಿ, ಫೈನಲ್ ಡೆಸ್ಟಿನೇಷನ್ ಮೂವಿ ನೋಡಿದರೆ ನೆನಪಿರ್ಬೋದು ನಿಮಗೆ ಇದ್ರದ್ದು.
ಅದು ಟಿಂಬರ್ ಲೋಡು ಎಲ್ಲ ನೋಡಿದರೆ ಇದಾಗುತ್ತೆ ಗುರು, ಬಾಯಿಗೆ ಬರುತ್ತೆಲ್ಲ. ಯಪ್ಪ ಹೆಂಗೆ ಕೂತೈತಂದ್ರೆ ತಲೆಲ್ಲ ಅವೆಲ್ಲ ಸೀನ್ಗಳು ಕಾರ ಮಾತ್ರ. ಅದನ್ನು ತೋರ್ಸಕ್ಕಂತಾನೆ ರೆಕಾರ್ಡ್ ಮಾಡಿ ಅಲ್ಲಿ ಎಲ್ಲೋ ಹೋಗ್ತಾ ಇದ್ವಿ. ಇನ್ನು 295 ಕಿಲೋಮೀಟರ್ಸ್ ಇದೆ. ವಡೋದರ ಅರೈವಲ್ 740 ತೋರಿಸ್ತಿದೆ. ಬೋರಿಂಗ್ ಆಗ್ತಾ ಇದೆ. ಫುಲ್ಲು ಆಡ್ ಹಾಕೊಂಡು ಡಿಚ್ಕು ಅಂತ ಹೋಗ್ತಾ ಇದ್ದೀನಿ. ಗಾಡೀಲಿ ಎಲ್ಲ ಪಾಟು ಲೂಸಿಲ್ ನೋಡಿ, ಮಿರರು ಲೂಸ್ ಆಗ್ಬಿಟ್ಟು ಕೆಳಗೆ ಹೋಗ್ತಾಯಿತ್ತು. ಏನು ಹೇಳೋದು ಹೇಳಿ, ಈ ಥರ ಆದರೆ ಅದೊಂದು ಸರಿ ಮಾಡಬೇಕಿರಿ. ಓಕೆ, ಹಾಗೆ ಫೈನಲ್ ಡೆಸ್ಟಿನೇಷನ್ ತೋರಿಸಿ ಒಂದು ಅಪ್ಡೇಟ್ ಕೊಡೋಣ ಅಂತ. ಟೈಮ್ ಅದೇ 2:04 ಆಗಿದೆ. ಅರೈವಲ್ ಟೈಮ್ 740 ತೋರಿಸ್ತಿದೆ. ನೋಡೋಣ ಹೇಳಿ ಯಾವ ಟೈಮಿಗೆ ಹೋಗ್ತೀವಿ ಅಂತ. ಇಲ್ಲಿರೋರಿಗೆ ಇದೊಂದು ಕೆಟ್ಟ ಅಭ್ಯಾಸ, ಇಂಡಿಕೇಟರ್ ಹಾಕೋ ಅಭ್ಯಾಸ ಇಲ್ಲ. ಅದೊಂದು ಹಾಕಿದರೆ ಭಾರಿ ಚೆನ್ನಾಗಿರುತ್ತೆ. ಫುಲ್ಕಿ ಏನಿದು, ಏನೋ ದೇವಸ್ಥಾನದೇನೋ ಫಂಕ್ಷನ್ ಇರಬೇಕು. ಭಯಾನಕ ಮಾಡೋರೆ ಗುರು, ಯಪ್ಪ. ಹಾಂ, ದೇವಸ್ಥಾನದ ಫಂಕ್ಷನ್ ಏನೋ ಕ್ರೇಜಿ ಮಾಡಿಟ್ಟವ್ರೆ. ಇವರೇ ಹಂಪ್ ಹಾಕವ್ರೆ, ಪರ್ಸ್ನಲ್ ಹಂಪು ಇವ್ರದ್ದೇ. ಹೆಂಗ್ ಗುರು ಇರ್ತಾರೆ ಇವರಿಲ್ಲಿ, ಹೆಂಗಿರ್ತಾರೆ ಹೇಳಿ ಇದು ಇಲ್ಲಿ, ಅಪ್ಪ ದೇವ್ರೆ. ಹೆಂಗಿದೆ ಅಂದರೆ ಸ್ಮೋಕು, ದೇವ್ರೆ. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೆಂಗೆ ಕಾಣ್ತಿದೆ, ಯಪ್ಪ. ಇಲ್ಲೇ ಹಿಂಗೆ ಇನ್ನು ಡೆಲ್ಲಿ ಯೋಚನೆ ಮಾಡಿ ಹೆಂಗಿರ್ಬೋದು ಅಂತ. ಡೆಲ್ಲಿನ ಇಲ್ಲಿ ನೋಡಿ ಅಪ್ಪ, ಒಂದು ಲೇಯರು ಫುಲ್ಲು, ಇದೇ ಲೇಯರ್ ಫುಲ್ಲು, ಆ ಒಂದು ಲೇಯರ್ ಇದೆ ಹಿಂಗೆ ಫುಲ್ಲು. ಸ್ಮೆಲ್ಲು ಒಂದೊಂದು ಸತಿಗೂ ಚೇಂಜ್ ಆಗುತ್ತೆ ಸ್ಮೆಲ್ಲು ಫುಲ್ಲು. ನೋಡಿ ಇಲ್ಲಿ ಹೊಗೆ ಬಿಡ್ತಾನೆ ಅವರೇ, ಫುಲ್ಲು ಫ್ಯಾಕ್ಟ್ರಿಗಳ ಹೊಟ್ಟೆ ಎಲ್ಲ ಒಂಥರ ಆಗೋಗುತ್ತೆ. ಅದು ನಮಗೆ ಅಭ್ಯಾಸ ಇಲ್ಲಲ್ಲ ಗುರು, ಹಂಗಾಗಿ. ಇವರಾದ್ರೆ ಇಲ್ಲೇ ಇದ್ದಾರೆ, ಇಲ್ಲೇ ಹೆಂಗಂದರೆ ವೆದರ್ ಚೇಂಜ್ ಆದಾಗೂ ಅದಕ್ಕೆ ಸೆಟ್ ಆಗ್ತಾ ಹೋಗಿದ್ದಾರೆ. ನಮ್ದು ಹಂಗಲ್ವಲ್ಲ. ನಾವು ನಮ್ಮ ವೆದರಿಗೆ ಸೆಟ್ ಆಗಿರ್ತೀವಿ. ಅಲ್ಲಿ ದೂರ ತನಕ ಕಾಣ್ಬೋದು. ಒಂದು ಲೇಯರ್ ಆಯಿತಾ, ಆ ಲೇಯರ್ ಕಾಣುತ್ತೆ ನನಗೆ. ನಿಮಗೆ ಕ್ಯಾಮ್ರಲ್ಲಿ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ. ಒಂದು ಲೇಯರ್ ಫುಲ್ಲು ಹೊಗೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ರಾಮ್. ಮುಂದೆ ಬಾ, ನೀನು ಮುಂದೆ ಹೋದಲ್ಲ. ಹಾಂ, ಮುಂದೆ ಹೋದಲ್ಲ. ಗೈಸ್, ನೋಡೋಣ, ಇಲ್ಲೇ ರೂಮ್ ಮಾಡೋಣ ಅಂತ ಗೂಗಲಲ್ಲಿ ನೋಡ್ಕೊಂಡು ಬಂದಿರೋದು. ಚೆನ್ನಾಗಿ ಐತೆ ಫುಡ್ ಕೋರ್ಟ್ ಸದ್ಯ. ಫೋರ್ತ್ ಫ್ಲೋರ್ ಅಂತೆ. ಹಾಂ, ರಾಜು ಚಿಕನ್ ಅಂತೆ. ಚಿಕನ್ ತಿನ್ನಲ್ಲ, ಆದರೂ ಚಿಕನ್ ತಿನ್ಬೇಕಂತಿದೆ. ನಡ್ಸಿ.